ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಲೋ ಮಾಸ್ಟರ್ಸ್, ಎಲ್ಲರೂ ಹೇಗಿದ್ದೀರಾ? ಧ್ಯಾನ ಮಾಡ್ತಾ ಇದ್ದೀರಾ? ಸ್ವಾಧ್ಯಾಯ ಮಾಡ್ತಾ ಇದ್ದೀರಾ? ಸಜ್ಜನ ಸಾಂಗತ್ಯ ಮಾಡ್ತಾ ಇದ್ದೀರಾ? ದಯವಿಟ್ಟು ತಿಳಿಸಿ ನಿಮ್ಮ ಕಾಮೆಂಟ್ಗಳಲ್ಲಿ. ತಿಳ್ಕೊಳ್ಳೋದಕ್ಕೆ ಬಹಳ ಉತ್ಸುಕಳಾಗಿದ್ದೇನೆ. ಹಾಗೂ ಇವತ್ತಿನ ಅಂದರೆ ಈ ಸಂಚಿಕೆಯ ಸ್ವಾಧ್ಯಾಯ ಯೋಗಕ್ಕೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನಮ್ಮ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವ್ರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವ್ರಿಗೂ ನನ್ನ ಶತಕೋಟಿ ಪ್ರಣಾಮಗಳು. ಹಾಗೂ ಮಹಾ ಅವತಾರ್ ಬಾಬಾಜಿ, ಸ್ವಾಮಿ ಸಮರ್ಥರು, ಇನ್ನೂ ಅನೇಕರು ಪ್ರತ್ಯಕ್ಷ ಹಾಗೂ ಪರೋಕ್ಷ ಗುರುಮಂಡಲದವರೆಲ್ಲರಿಗೂ ನನ್ನ ಶಿರಸಾ ನಮನಗಳು. ಹಾಗಾದರೆ ಬನ್ನಿ, ನಮ್ಮ ಸ್ವಾಧ್ಯಾಯದ ಮುಖ್ಯ ಕ್ಯಾರೆಕ್ಟರ್ ಅಂದರೆ ಯಶೋಧರೆ, ಆಕೆ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಾವು ಮಾತಾಡ್ತಾ ಇರೋದು ಸಂಘಂ ಶರಣಂ ಗಚ್ಚಾಮಿ ಅಂದರೆ ದ ಬುದ್ಧಾಸ್ ವೈಫ್ ಯಶೋಧರೆ, ಅವಳ ಜೀವನಗಾಥೆಯ 19ನೇ ಅಧ್ಯಾಯ. ಈ ಸಂಘಂ ಶರಣಂ ಗಚ್ಚಾಮಿ ಅನ್ನೋ ಪುಸ್ತಕದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು 19ನೇ ಅಧ್ಯಾಯ, ಬಹಳ ಮುಖ್ಯವಾದ ಅಧ್ಯಾಯ. ಈ ಅಧ್ಯಾಯದ ಹೆಸರು ಪುನರಾಗಮನ ಅಂತ. ಏನಕ್ಕೆ ಮುಖ್ಯವಾದದ್ದು ಅನ್ನೋದಂದರೆ, ನಾವೆಲ್ಲರೂ ಏನು ಪತ್ರಿಜಿಯವರ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಏನು ಕಲ್ತ್ಕೊಂಡಲ್ವಾ? ಏನು ಕಲ್ತ್ಕೊಂಡ್ವಿ ಹೇಳಿ? ಧ್ಯಾನ. ಯಾವ ಧ್ಯಾನ? ಆನಾಪಾನ ಸತಿ ಧ್ಯಾನ. ಈ ಆನಾ ಅಪಾನ ಸತಿ ಈ ಧ್ಯಾನವನ್ನು ಒಂದು ಏನಂತಾರೆ, ಇದು ಹೇಗೆ ಬಂತು ಅಥವಾ ಇದರ ಒಂದು ಪರಿಚಯ ಯಶೋಧರಳಿಗೆ ಈ ಒಂದು ಅಧ್ಯಾಯದಲ್ಲಿ ಆಗುತ್ತೆ. ಹಾಗಾದರೆ ಏನಿದೆ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇಷ್ಟು ದಿನ ನಾವು ನೋಡಿದ್ವಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇತ್ತು. ಒಂದು ಯಶೋಧರಳ ಬಾಳ್ನಲ್ಲಾಗ್ಬೋದು, ಪ್ರಜಾಪತಿ ಆಗ್ಬೋದು, ಅಥವಾ ಶುದ್ಧೋಧನ ಮಹಾರಾಜ, ಆತ ಏನು ತನ್ನ ಮೊಮ್ಮಗನಿಗೋಸ್ಕರ ಏನೆಲ್ಲ ಯೋಜನೆ ಇಟ್ಕೊಂಡಿದ್ದ, ಏನೆಲ್ಲ ಆಯೋಜಿಸ್ಕೊಂಡಿದ್ದ, ಅದು ಇನ್ನು ಮುಂದೆ ಈ ಒಂದು ಅಧ್ಯಾಯದ ಮೂಲಕ ಯಾವ ರೀತಿ ತಿರುವು ಕಾಣುತ್ತೆ ಅಥವಾ ಬದಲಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಈಗಾಗಲೇ ರಾಹುಲ ಯಾರು ಅಂತ ಗೊತ್ತಲ್ವಾ ಮಾಸ್ಟರ್ಸ್? ಸಿದ್ಧಾರ್ಥ ಹಾಗೂ ಯಶೋಧರಳ ಮುದ್ದಿನ ಕೂಸು ರಾಹುಲ. ಈ ರಾಹುಲನಿಗೆ, ನಮ್ಮ ಪುಟ್ಟ ರಾಹುಲನಿಗೆ ಈಗ 6 ವರ್ಷ ತುಂಬಿದೆ. ಈಗಾಗಲೇ ಶುದ್ಧೋಧನ, ನಾನೀಗಾಗಲೇ ಮುಂಚಿನ ಸಂಚಿಕೆಗಳಲ್ಲಿ ನಿಮ್ಗೆ ಹೇಳಿದ್ದೆ, ಶುದ್ಧೋಧನ ಮಹಾರಾಜ ಮೊಮ್ಮಗನ ಮುಂದಿನ ಒಂದು ಪೀಳಿಗೆ ಅಥವಾ ವಾರಸುದಾರನಾಗಿ ಸಿದ್ಧ ಮಾಡಬೇಕು ಅನ್ನೋದೆಲ್ಲ ಸಜ್ಜು ಮಾಡ್ಕೋತಾ ಇದ್ದಾನೆ. ಯಾಕಂದರೆ ಮಗ ಅಂತೂ ಕೈ ಬಿಟ್ಟು ಹೋದ್ನಲ್ಲ, ಮಗನಂತೂ ಈಗ ಹಿಡ್ಕೊಂಬಂದು ಕೂರ್ಸೋಕ್ಕಾಗಲ್ಲ ಆ ಸ್ಥಾನದಲ್ಲಿ. ಇನ್ನು ಮೊಮ್ಮಗ, ಈ ರಾಜ್ಯಕ್ಕೆ ಅಧಿಪತಿ ಯಾರಾದರೂ ಬೇಕಲ್ವಾ? ಮೊಮ್ಮಗನನ್ನು ತಯಾರು ಮಾಡಬೇಕು ಅಂತ ಶುದ್ಧೋಧನ ಮಹಾರಾಜ ಏನೇನು ಮಾಡಬಹುದು ಅನ್ನೋದನ್ನೆಲ್ಲ ಯೋಚನೆ ಮಾಡಿಕೊಂಡು ಸಜ್ಜು ಮಾಡ್ಕೋತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ರಾಹುಲನಿಗೆ 6 ತುಂಬಿದೆ. ಈಗ ಇನ್ನೇನು ಮಗುವಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ, ಆಗಿನ ಕಾಲದಲ್ಲೆಲ್ಲ ರಾಜರು ಗುರುಕುಲಕ್ಕೆ ಕಳಿಸ್ತಿದ್ರಲ್ವ, ಹಾಗೆ ಗುರುಕುಲಕ್ಕೆ ಕಳಿಸ್ಬೇಕು. ಒಂದು ಯುದ್ಧಶಾಸ್ತ್ರವಾಗಲಿ, ಶಾಸ್ತ್ರಗಳಾಗಲಿ, ಕತ್ತಿ ಯುದ್ಧ ಆಗಲಿ, ಮಲೆಯುದ್ಧ, ಇಂಥವೆಲ್ಲ ಒಂದು ಪ್ರೋಸೆಸ್ ಅಂತೀವಲ್ಲ, ಇವೆಲ್ಲ ಒಂದು ವಿದ್ಯಾಭ್ಯಾಸದ ಒಂದು ಅಂಗವಾಗಿ ಎಲ್ಲ ಕಲಿಬೇಕು ಮಕ್ಕಳು. ಆಗ ಈಗ ಹೇಗೆ ಶಾಲೆಗಳಿಗೆ ಹೋಗಿ ನಾವು ಸ್ಟೇಟ್ ಸಿಲೆಬಸ್, CBSE ICSE ಅಂತ ನಾವೆಲ್ಲ ಹೇಗೆ ಬಹಳಷ್ಟು ಚರ್ಚೆಗಳು ಮಾಡಿಕೊಂಡು ನಮ್ಮ ಮಕ್ಕಳನ್ನು ಎಲ್ಲಿ ಹಾಕಬೇಕು ಅನ್ನೋದೆಲ್ಲ ನಾವು ನಿರ್ಧಾರ ಮಾಡಿಕೊಂಡು ಚರ್ಚೆಗಳು ಮಾಡ್ಕೋತೀವಲ್ಲ, ಅದೇ ರೀತಿ ಆಗಿನ ಕಾಲದಲ್ಲೂ ಗುರುಕುಲ ವ್ಯವಸ್ಥೆ ಇದ್ದದ್ರಿಂದ ಆ ಒಂದು ಸಮಾಜದಲ್ಲಿ ಇನ್ನು ಮಗುವಿಗೆ ಎಲ್ಲಿ ಕಳಿಸ್ಬೇಕು, ಗುರುಕುಲಕ್ಕೆ ಕಳಿಸ್ಬೇಕು ಅಂದರೆ ಒಂದಷ್ಟು ದೂರದಲ್ಲಿ, ಆಸ್ಥಾನದ ಸುತ್ತಮುತ್ತ ಇರೋದಿಲ್ಲ, ಅಲ್ಲಿ ಕಳಿಸ್ಬೇಕಾಗತ್ತೆ. ಅಂಥ ಒಂದು ಸಂದರ್ಭ, ಅಂಥ ಒಂದು, ನೋಡಿ ಯೋಚನೆ ಮಾಡಿ, ಇಂಥ ಒಂದು ಕಾಲಮಾನ ಇದು ನಡೀತಾ ಇದೆ ಆಸ್ಥಾನದಲ್ಲಿ. ಬುದ್ಧ ಎಲ್ಲೋ ಸಿದ್ಧಾರ್ಥ ಬುದ್ಧತ್ವವನ್ನು ಪಡ್ಕೊಂಡಿದ್ದಾನೆ. ಅವನ ಸುದ್ದಿ ಅರಮನೆಗೆ ಬಂದು ಮುಟ್ಟಿದೆ.
ಆದರೆ ಇಲ್ಲಿ ನಡೀತಾ ಇರೋ ಸನ್ನಿವೇಶಗಳು ಇದಾಗಿದೆ. ಇನ್ನು ನಮ್ಮ ಯಶೋಧರೆ ಪ್ರಜಾಪತಿ ಅವರ ಒಂದು ವೃತ್ತದಲ್ಲಿ ಕೂತ್ಕೊಂಡು ಅವರ ಒಂದು ಸಾಧನೆ ನಡೀತಾ ಇದೆ. ಇವೆಲ್ಲವೂ ನಾ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮಕಾಲೀನವಾಗಿ ಇವೆಲ್ಲ ಸನ್ನಿವೇಶಗಳು ಅವರವರ ಬದುಕಿನಲ್ಲಿ ಆ ಪಾತ್ರಗಳಲ್ಲಿ ನಡೀತಾ ಹೋಗ್ತಾ ಇದೆ. ಹೀಗೆ ನಡೀತಾ ಇರಬೇಕಾದ್ರೆ ಇನ್ನು ನಮ್ಮ ಶುದ್ಧೋಧನ ಈ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಮಹಾರಾಜ ಅನ್ನೋ ಸುದ್ದಿ ಆಸ್ಥಾನದಲ್ಲಿರೋರು ಮುಟ್ಟೋದಿಲ್ವೇ? ಇನ್ನು ನಮ್ಮ ಯಶೋಧರೆಗೆ ಪ್ರಜಾಪತಿಗೆಲ್ಲ ಬಂದು ಮುಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಯಶೋಧರೆ ಏನು ಮಾಡ್ತಾಳೆ, ಗುರುಕುಲಕ್ಕೆ ಕಳಿಸುವ ಮುನ್ನ ಆ ಮಗುವಿಗೆ ತಂದೆಯ ಪರಿಚಯ ಆಗಬೇಕಲ್ವಾ? ಮಗುವಿಗೆ ತಂದೆಯ ಪರಿಚಯ ಆಗಬೇಕು, ಹಾಗೂ ತಂದೆಗೆ ಮಗುವಿನ ಪರಿಚಯ ಆಗಬೇಕು. ಮಗು ಗುರುಕುಲಕ್ಕೆ ಎಲ್ಲೋ ಹೊರಟು ಹೋದರೆ ಇನ್ನು ಬುದ್ಧ ಒಂದು ಸಮಯ ಬಂದರೆ ಅಥವಾ ಏನೇನೋ ಪ್ರಶ್ನೆಗಳು ಯಶೋಧರೆಗೆ ಮಗುವಿನ ಬಗ್ಗೆ, ಯಾಕೆಂದರೆ ಆಕೆಗೆ ಪ್ರಶ್ನೆಗಳು. ಯಾಕೆಂದರೆ ಇನ್ನೂ ಆಕೆ ಒಂದು ಚಿಕ್ಕ ಆಸೆ ಇಟ್ಕೊಂಡಿದ್ದಾಳೆ, ಗಂಡ ಬಂದರೆ ಬಹುಶಃ ಅವನು ಬುದ್ಧ ಆಗಿರ್ಬೋದು, ಆದರೆ ಹಿಂತಿರುಗಿ ಬಂದರೆ ಜೀವನ ಹೇಗಿರ್ಬೋದು ಅವಳಿಗೂ ಏನೂ ಗೊತ್ತಿಲ್ಲ. ನೂರಾರು ಪ್ರಶ್ನೆಗಳು. ಈ ಮಧ್ಯೆ ಮಗುವಿನ ಚಿಂತೆ. ತಾಯಿ ಅಲ್ವಾ, ತಂದೆಗೆ ಪರಿಚಯಿಸಿ ಇನ್ನು ಆ ಮಗುವಿನ ಮುಂದಿನ ಬದುಕು ಹೇಗೆ ಅನ್ನೋದು ತಂದೆ ತಾನೇ ನಿರ್ಧಾರ ಮಾಡಬೇಕು ಅನ್ನೋದು ಅವಳ ಒಂದು ಯೋಚನೆ. ಈ ರೀತಿ ಇಂಥ ಒಂದು ಸಂದರ್ಭದಲ್ಲಿ ಆಕೆ ಏನು ಮಾಡ್ತಾಳೆ, ಚೆನ್ನನನ್ನು ಕರೆದು, ಚೆನ್ನ ನೋಡು, ಈ ರೀತಿ ಮಹಾರಾಜರು ಇದ್ದಾರೆ, ಅದಕ್ಕೂ ಮುಂಚೆ ಬುದ್ಧನಿಗೆ ಈ ವಿಷಯ ತಿಳಿಸ್ಬೇಕು. ಯಾಕೆಂದರೆ ತಂದೆ ಆದವನಿಗೆ ಮಗನ ಬಗ್ಗೆ ವಿಷಯ ತಿಳಿಯೋದು ಒಂದು ಧರ್ಮ. ಯಾಕೆಂದರೆ ಆತನ ಒಂದು ಹಂತದಲ್ಲಿದ್ದಾನೆ, ವಿದ್ಯಾಭ್ಯಾಸಕ್ಕೆ ಕಳಿಸುವ ಒಂದು ಹಂತದಲ್ಲಿ ಇದೆ ಮಗು. ಹಾಗಾಗಿ ತಂದೆಗೆ ತಿಳಿಲೇಬೇಕು. ನೀನು ಹೋಗಿ ಬುದ್ಧನಿಗೆ ವಿಷಯವನ್ನು ತಿಳಿಸಿ ಕರೆದುಕೊಂಡು ಬಾ, ಅಥವಾ ಬರಲಿಕ್ಕೆ ಹೇಳು, ಅರಮನೆಗೆ ಇಲ್ಲೊಂದು ಸಾರಿ ಭೇಟಿ ನೀಡಲಿಕ್ಕೆ ಹೇಳು ಅಂತ ಕಳಿಸ್ತಾಳೆ ನಮ್ಮ ಯಶೋಧರೆ. ಸರಿ, ಚೆನ್ನ ಹೋಗ್ತಾನೆ. ಏನು ಒಂದು ತಿಂಗಳಾದರೂ ಪತ್ತೆ ಇಲ್ಲ. ಈಕೆಗೆ ಬಹಳ ಚಿಂತೆ ಆಗ್ಬಿಡುತ್ತೆ. ಹೋದ ಚೆನ್ನ ಇನ್ನೂ ಪತ್ತೆ ಇಲ್ವಲ್ಲಪ್ಪ, ಎಲ್ಲಿ ಹೋದ ಏನು ಅಂತ. 1 ತಿಂಗಳು 30 ದಿನಗಳ ನಂತರ ಹಿಂದಿರುಗಿ ಬರ್ತಾನೆ ನಮ್ಮ ಚೆನ್ನ. ಏನಂತ, ಬುದ್ಧನಿಗೆ ಹೇಳಿದ್ಯಾ ಅಂತ ಕೇಳ್ತಾಳೆ. ಆಗ ಚೆನ್ನ ಹೇಳ್ತಾನೆ, ಹೇಳಿದ್ದೀನಮ್ಮ, ಆದರೆ ಬುದ್ಧನಿಗಲ್ಲ, ಆತನ ಪಟ್ಟ ಶಿಷ್ಯ ಒಬ್ಬ ಇದ್ದಾರೆ, ನಮಗೆಲ್ಲ ಪರಿಚಯ ಇದೆಯಲ್ಲ, ಆನಂದ. ಇವರೆಲ್ರಿಗೂ ಗೊತ್ತಿರುತ್ತೆ ಆನಂದ ಯಾರು ಅಂತ. ಆತನ ಪಟ್ಟ ಶಿಷ್ಯ ಆನಂದನಿಗೆ ತಲುಪಿಸಿದ್ದೀನಿ ವಿಷಯ. ಮತ್ತು ಏನಾಯಿತು, ಅವ್ರಿಗೇನು ಹೇಳಿದ್ರು, ಅಥವಾ ಬುದ್ಧ ಏನು ಉತ್ತರ ಕೊಟ್ಟ ಅಂತ. ಬುದ್ಧ ಏನು ಉತ್ತರ ಕೊಟ್ಟನೋ ನನಗೆ ಗೊತ್ತಿಲ್ಲ, ಆದರೆ ಆನಂದ ಹೇಳಿದ್ದು ಇಷ್ಟು, ಬುದ್ಧನಿಗೆ ವಿಷಯ ತಿಳಿಸ್ತೀನಿ ಸಿದ್ಧಾರ್ಥ ಅನ್ಲಿಕ್ಕೆ ಹೋಗ್ತಾನೆ. ತಕ್ಷಣ ಆತ ಗೊತ್ತಾಗುತ್ತೆ, ಈಗ ಬೋಧಿಸತ್ವದ ಕೆಳಗೆ ಕೂತು ಜ್ಞಾನೋದಯವನ್ನು ಹೊಂದಿರುವ ನಮ್ಮ ಸಿದ್ಧಾರ್ಥ ಈಗ ಸಿದ್ಧಾರ್ಥ ಅಲ್ಲ, ಬುದ್ಧ. ಹಾಗಾಗಿ ನಮ್ಮ ಬುದ್ಧ ಆತನಿಗೆ ವಿಷಯ ತಿಳಿಸ್ತೀನಿ ಅಂತ ಆನಂದ ತಿಳಿಸಿದ್ದಾನೆ. ಅದನ್ನು ಇಷ್ಟು ದಿನ ಕಾಯ್ಕೊಂಡು ಅವನ ವಿಷಯ ತಿಳ್ಕೊಂಡು ಬಂದು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಚೆನ್ನ. ಆಯಿತು, ಸರಿ, ಹೇಗಿದ್ದಾರೆ ಏನು, ನೂರಾರು ಪ್ರಶ್ನೆ ಆಕೆಗೆ. ಆದರೆ ಅವನ ಹತ್ರ ಅದಕ್ಕೆಲ್ಲ ಉತ್ತರಗಳಿಲ್ಲ. ಅದಕ್ಕೆ ಹೇಳ್ತಾಳೆ ಯಶೋಧರೆ, ಈಗ ಏನು ನಮ್ಮ ವೃತ್ತದಲ್ಲಿ ನಾವು ಕೂತ್ಕೋತೀವಲ್ಲ, ಅಲ್ಲಿ ಬಂದು ನೀನು ಈ ವಿಷಯವನ್ನು ಹೇಳಬೇಕು ಅಂತ. ಆಯಿತು, ಬರ್ತಾನೆ. ಸಂಜೆ ಏನು ನಮ್ಮ ಪ್ರಜಾಪತಿ ಮತ್ತು ನಮ್ಮ ಯಶೋಧರೆ ಎಲ್ಲರೂ ಒಂದು ವೃತ್ತದಲ್ಲಿ ಕೂರ್ತಾರಲ್ವ, ಅಲ್ಲಿಗೆ ಬಂದು ಹೇಳ್ತಾನೆ, ಈ ಥರ ಬುದ್ಧ ಅಥವಾ ನಮ್ಮ ಸಿದ್ಧಾರ್ಥ ಬುದ್ಧನಾಗಿದ್ದಾನೆ ಅಂತ. ಬುದ್ಧನಾಗಿದ್ದಾನೆ ಅನ್ನೋ ಒಂದು ಕುರುಹು ಅಥವಾ ಒಂದು ಅಲ್ಲೋ ಇಲ್ಲೋ ಬಂದಿರುವ ಸುದ್ದಿ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಈಗ ನೇರವಾಗಿ ಒಂದು ಶಂಖದಿಂದ ಬಂದ್ರೇ ತೀರ್ಥ ಅಂತಾರಲ್ವ, ಆ ಥರ ತಾನೇ ಹೋಗಿ ಕಂಡುಕೊಂಡು ವಿಷಯವನ್ನು ತಿಳಿಸಿ ಬಂದಿರುವಂಥ ನಮ್ಮ ಚೆನ್ನನ ಬಾಯಿಂದ ಕೇಳ್ತಾ ಇರೋದಕ್ಕೆ ಎಲ್ರಿಗೂ, ಪ್ರಜಾಪತಿಗಂತೂ ತಡ್ಕೊಳಕ್ಕಾಗಲ್ಲ. ಹಾಗಾದರೆ ಬುದ್ಧ ಬರ್ತಿದ್ದಾನೆಯೇ, ಯಾವಾಗ ಬರ್ತಾನೆ, ಏನು ಎತ್ತ, ಎಲ್ಲವೂ ಪ್ರಶ್ನೆ. ಆಗ ಹೇಳ್ತಾನೆ, ಹೌದು, ಆತ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಹೊರಟಿದ್ದಾನೆ. ತಾನು ತಿಳ್ಕೊಂಡಂಥ ಜ್ಞಾನವನ್ನು ಎಲ್ಲ ಕಡೆ ಪಸರಿಸಿ ಪ್ರಚಾರ ಮಾಡ್ತಾ ಹೊರಟಿದ್ದಾನೆ. ಈ ದಿಕ್ಕಿಗೂ ಬರುವವನಿದ್ದಾನೆ. ಆದರೆ ಸದ್ಯಕ್ಕೆ ವಿಷಯ ಏನು ತಲುಪಿದೆ ಅಂದರೆ, ಗಂಗಾ ನದಿಯ ತಟದಲ್ಲಿ ಅಲ್ಲೆಲ್ಲೋ ಗಂಗಾ ನದಿ ಹರಿಯುವಂಥ ಅದೇ ಅನೇಕ ಪ್ರದೇಶಗಳಿರ್ತಾವಲ್ಲ, ಅಲ್ಲೊಂದು ಕಡೆ ಇದೆ. ಆದರೆ ಇವ್ರ ಊರೆಲ್ಲಿದೆ, ಗಂಗಾ ನದಿಗೆ ಪಶ್ಚಿಮ ದಿಕ್ಕಲ್ಲಿ. ಈ ಕಡೆ ಬರುವ ಒಂದು ಉದ್ದೇಶ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಸದ್ಯಕ್ಕಂತೂ ಬುದ್ಧ ಅಲ್ಲಿದ್ದಾನೆ. ಅಲ್ಲಿ
ಪ್ರಚಾರ ಮಾಡ್ತಿದ್ದ. ಎಲ್ರಿಗೂ ಕುತೂಹಲ, ಏನು ಪ್ರಚಾರ ಮಾಡ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ, ಜನ ಕೇಳ್ತಿದ್ದಾರಾ, ಎಷ್ಟು ಜನ ಇದ್ದಾರೆ, ಏನು, ಸಾವಿರಾರು ಪ್ರಶ್ನೆಗಳು. ಆಗ ಹೇಳ್ತಾನೆ, ಹೌದು ನಾನು ಕೂತು ಕೇಳ್ತಿದ್ದೆ, ಬಹಳ ಅದ್ಭುತವಾದ ವಿಷಯಗಳು, ಧರ್ಮಸೂತ್ರಗಳು, ಮನುಷ್ಯನ ಒಂದು ನಾವೇನು ದೇವರ ಬಗ್ಗೆ ಕಂಡುಕೊಂಡಿದ್ದೀವಲ್ವ, ದೇವರಂದರೆ ಏನು, ಧರ್ಮ ಮಾರ್ಗ ಅಂದರೆ ಏನು ಅಂತ ಒಂದು ನಾವೆಲ್ಲರೂ ಸಹಜವಾಗಿ ತಿಳ್ಕೊಂಡಿದ್ದೀವಲ್ಲ ನೋಡಿ, ಚೆನ್ನಾಗಿ ಹೇಳ್ತಾ ಇರೋದು ಅವ್ರಿಗೆಲ್ಲ. ಆ ಸಹಜವಾಗಿ ನಾವು ಏನು ತಿಳ್ಕೊಂಡಿರುವುದನ್ನು ಹೊಸತರವಾದ ಅಥವಾ ನೂತನವಾದ ದೃಷ್ಟಿಕೋನದಲ್ಲಿ ಬುದ್ಧ ಹೇಳ್ತಿದ್ದಾನೆ. ಕೇಳಲಿಕ್ಕೆ ಬಹಳ ಸೊಗಸಾಗಿದೆ. ಹೀಗೂ ಒಂದು ಅಂದರೆ ಕ್ರಾಂತಿಕಾರಿ ದಿಕ್ಕಲ್ಲಿ ಹೇಳ್ತಿ. ಕ್ರಾಂತಿಕಾರಿ ಅಂದರೆ ಮಾಸ್ಟರ್ಸ್ ಇಲ್ಲಿ ನೀವು ಒಂದು ನಕಾರಾತ್ಮಕ ರೀತಿಯಲ್ಲಿ ನೋಡಬಾರ್ದು. ಕ್ರಾಂತಿಕಾರಿ ಅನ್ನೋ ಪದ ಅಂದರೆ ಒಂದು ರೆವಲ್ಯೂಷನ್ ಅಥವಾ ಯಾಕೆ ಕ್ರಾಂತಿಕಾರಿ ಅನ್ನೋ ಪದ ಉಪಯೋಗಿಸಿದ್ದ ಅಂತ ನಾವು ಯೋಚನೆ ಮಾಡೋದಾದರೆ ನನಗೇನು ಅನಿಸ್ತು ಅಂದರೆ, ಬಹುಶಃ ಆಗ ಒಂದು ಕಾಲಮಾನ ಹೇಗಿತ್ತು. ಇದು ಬುದ್ಧ ಅಂದರೆ ನಾವು ಒಂದು 7ನೇ 8ನೇ ಶತಮಾನದ ಮಾತು, ಕ್ರಿಸ್ತ ಪೂರ್ವ. ಆ ಒಂದು ಸಮಯದಲ್ಲಿ, ನಾನು ತಪ್ಪಾಗಿದ್ದರೆ ಕ್ಷಮಿಸಿ, ಇನ್ನೊಮ್ಮೆ ನೋಡಿಬಿಟ್ಟು ಹೇಳ್ತೀನಿ ನಿಮಗೆ. ಆ ಒಂದು ಸಮಯದಲ್ಲಿ ಸಾಕಷ್ಟು ಬದಲಾವಣೆಗಳು ನಡೀತಿತ್ತು. ಏನು ಸಮಾಜದಲ್ಲಿ ಒಂದು ಕ್ರಾಂತಿಕಾರಿ, ಎಲ್ಲರಿಗೂ ಒಂದು ಹಳೆಯದನ್ನು ಬಿಟ್ಟು ಅಂತಲ್ಲ, ಬಹುಶಃ ಎಷ್ಟೋ ಜನ ಪ್ರಶ್ನೆಗಳು ಉದ್ಭವ ಆಗ್ತಿತ್ತೇನೋ, ಎಷ್ಟೋ ಜನಕ್ಕೆ ಒಂದು ಹಳೆಯ ಕಾಲದಿಂದ ಬಂದಂಥ ರೀತಿ ನೀತಿಗಳನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿರಲಿಲ್ವೇನೋ, ಅಥವಾ ಬಹಳಷ್ಟು ಒಂದು ಜಾತ್ಯತೀತ ಪರಿಸ್ಥಿತಿ ಇತ್ತು, ಮೇಲು ಕೀಳು ಬಡವ ಬಲ್ಲಿದ ಅನ್ನೋ ಒಂದು ತಾರತಮ್ಯ ಬಹಳ ಇದ್ದಂಥ ಕಾಲ ಅದು. ಬಹಳ ಕೆಲವೊಂದು ಕಡೆ ಕ್ರೌರ್ಯದ ಒಂದು ನಿದರ್ಶನಗಳು ನಮಗೆ ಎಷ್ಟೋ ಕಡೆ ಕಂಡುಬರುತ್ತೆ ಇತಿಹಾಸದಲ್ಲಿ ಹೋಗಿ ನೋಡಿದ್ರೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಮತ್ತೆ ಅದೇ ಹಳೇ ರೀತಿ ವಿಷಯಗಳನ್ನ ಹೇಳಿದ್ರೆ ಬಹುಶಃ ಮನಸ್ಸು ಜನರಿಗೆ ಸೋತು ಹೋಗಿತ್ತೇನೋ ಒಂದು ಬದುಕಿನ ಒತ್ತಡದಲ್ಲಿ. ನಮಗೆ ಗೊತ್ತಿಲ್ಲ, ಆಗಿನ ಪರಿಸ್ಥಿತಿ ಹಾಗಿರಬಹುದು ಅನ್ನೋದನ್ನು ಕೆಲವೊಂದು ಬೌದ್ಧ ಧರ್ಮದ ಪುಸ್ತಕದಲ್ಲೂ ಗೊತ್ತಾಗುತ್ತೆ, ಬೇರೆ ಒಂದು ಧರ್ಮಾಚರಣೆ ಪುಸ್ತಕಗಳಲ್ಲೂ ಗೊತ್ತಾಗುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕ್ರಾಂತಿಕಾರಿ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಅದು ಒಂದು ಮೀಮಾಂಸೆಯ ರೀತಿ ಇತ್ತು. ಅಂದರೆ ಒಂದು ಪದ್ಧತಿ, ಒಂದು ಅಚ್ಚುಕಟ್ಟಾದ ಒಂದು ಏನಂತಾರೆ, ಒಂದು ನಾವೇ ಹಾಕ್ಕೊಂಡಂಥ ಒಂದು ರೂಲ್ಸ್ ಅಂತ ಹೇಳ್ಬೋದು, ನಿಯಮಗಳು ಅಂತ ಹೇಳ್ಬೋದು. ಧರ್ಮ ಅಂದರೆ ಹೀಗೆ, ಇದನ್ನು ಈ ರೀತಿಯೇ ಪಾಲಿಸ್ಬೇಕು, ಹೀಗೀಗೇ ಇರಬೇಕು ಅನ್ನೋ ಒಂದು ನಾವೇ ನಮಗೆ ಹಾಕ್ಕೊಂಡಂಥ ಮನುಷ್ಯ ಬದುಕಿಗೆ, ಅಂದರೆ ಆ ಸಮಯಕ್ಕೆ ಯಾವುದು ಸೂಕ್ತವೋ ಅದನ್ನು ಆ ಸಮಕಾಲೀನರು ಒಂದು ಪ್ರೋಗ್ರಾಮ್ ಥರ ಈ ರೀತಿ ಬಾಳೋಣ ಅಥವಾ ಈ ರೀತಿ ನಿಯಮಗಳನ್ನಿಟ್ಕೊಂಡು ನಮ್ಮ ಧರ್ಮವನ್ನು ಆಚರಿಸ್ಕೊಂಡು ಹೋಗೋಣ ಅನ್ನೋದು ಇದ್ದಿತ್ತು. ಆದರೆ ಈ ಬುದ್ಧ ಇದ್ದಂಥ ಕಾಲದಲ್ಲಿ ಎಷ್ಟೋ ಒಂದು ಬದಲಾವಣೆ ಬರ್ತಿತ್ತು. ಅಂದರೆ ನನಗೆ ಇದು ಬುದ್ಧನ ಒಂದು ಪುಸ್ತಕ ಓದಬೇಕಾದ್ರೆ, ಈಗ ನಾವು ಏನಿದ್ದೀವಲ್ಲ, ಈಗ ಒಂದು ಕಾಲಘಟ್ಟ, ಈ ಕಾಲಘಟ್ಟದ ಒಂದು ಎಲ್ಲೋ ಒಂದು ಕಡೆ ಸಮಾನವಾಗಿರ್ಬೋದೇನೋ. ಯಾಕೆಂದರೆ ಈಗ ನಾವು ಎಲ್ಲ ಕಡೆ ನೋಡಿದ್ರೆ ಎಷ್ಟು ಒಂದು ಆಧ್ಯಾತ್ಮದ ಒಂದು ತರಂಗಗಳು ಹೊಮ್ಮಿ ಬರ್ತಾ ಇದೆ. ಅಧ್ಯಾತ್ಮ ಎಲ್ಲಿ ನೋಡಿದ್ರೂ ಅಧ್ಯಾತ್ಮದ ವಿಷಯಗಳು, ಬೇರೆ ಬೇರೆ ರೀತಿಯ ವಿಷಯಗಳು ಎಷ್ಟು ಬಹಳ ಸರಳವಾಗಿ. ಈಗ ನಮ್ಮ PMC ಮಾರ್ಗವನ್ನೇ ತಗೊಳ್ಳಿ, ನಮ್ಮ ಪತ್ರಿಜಿಯವರು ಬಂದು ಎಷ್ಟು ಸಾಮಾನ್ಯದಲ್ಲಿ ಸಾಮಾನ್ಯ, ಅಂದರೆ ಒಂದು ತರಕಾರಿ ಮಾರೋರು, ಹೂ ಮಾರೋವ್ರಿಗೂ ನಾವೆಲ್ಲ ಬಹಳ ಸಾಮಾನ್ಯ ಜನರು. ನಮ್ಮಂಥ ಸಾಮಾನ್ಯ ಜನರನ್ನು ಎತ್ತಿ ಹಿಡಿದು ನೀವು ಈ ರೀತಿ ಬದುಕಬಹುದು ಅಂತ ತಂದು ಕೂರಿಸಿ. ಯಾಕೆಂದರೆ ನನ್ನದೇ ಒಂದು ಉದಾಹರಣೆ ತಗೊಳ್ಳೋದಾದರೆ, ನನಗೆ ಒಂದು ಬದುಕಿನ ಒಂದು ಆಯಾಮ ಹಿಂಗಿತ್ತು. ಒಂದು ಕೆಲಸ, ಒಂದು ನನ್ನ ಒಂದು ಚಟುವಟಿಕೆಗಳು, ನನ್ನ ಒಂದು ಕೆಲಸಗಳು, ಈ ರೀತಿ ಬದುಕಬೇಕು, ಹಿಂಗೆ ಒಂದು ಜೀವನದ ಒಂದು ಕಂಫರ್ಟ್ ಝೋನ್ ಅಂತೀವಲ್ಲ, ಅಯ್ಯೋ ಅಧ್ಯಾತ್ಮ ಅಂದರೆ ನಮಗೆಲ್ಲಪ್ಪ ಆಗುತ್ತೆ ಇವೆಲ್ಲ ಅನ್ನೋ ಒಂದು ಮನಸ್ಥಿತಿ ನನಗೆ ಇತ್ತು. ಸಾಮಾನ್ಯರಲ್ಲಿ ತೀರಾ ಸಾಮಾನ್ಯಳು ನಾನು. ನನ್ನ ಹಾಗೆ ಅಲ್ವಾ, ನಮ್ಮಂಥ ಸಾಮಾನ್ಯರನ್ನು ಕೈ ಹಿಡಿದು ಎತ್ತಿ ಹಿಡಿದು ನೀವು ಏನಾದರೂ ಒಂದು ಕಲಿಬಹುದು, ಸಾಧನೆ ಮಾಡಬಹುದು ಅಂತ ನಮ್ಮ ಪತ್ರಿಜಿ ಎದ್ದು ಕರ್ಕೊಂಬಂದು ಮಾಡಿ ಅಂತ ಹೇಳಿ, ಅಷ್ಟು ಸುಲಭವಾದ ಮಾರ್ಗ ಆನಾಪಾನಸತಿ ಅಲ್ವಾ. ಅಂಥದ್ದನ್ನು ಆ ಒಂದು ಸಮಯದಲ್ಲಿ ಈ ಒಂದು ಬದಲಾವಣೆ ಈಗೇನು ನಡೀತಿದೆ ಅಲ್ಲ, ಬಹುಶಃ ಇದೇ ರೀತಿ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ತೀವಲ್ವಾ, ಅಂಥ ಒಂದು ಟ್ರಾನ್ಸಿಷನ್ ಪೀರಿಯಡ್
ಆ ಒಂದು ಕಾಲದಲ್ಲಿ ಇದ್ದಿರ್ಬೋದು. ಜನರಿಗೆ ಏನೋ ಒಂದು ಹೊಸತನ ಬೇಕಿತ್ತು, ಒಂದು ಸುಲಭವಾದ ರೀತಿ ಮಾರ್ಗವನ್ನು ತೋರಿಸುವಂಥ, ಸಾಧನೆಯ ತೋರಿಸುವಂಥ ಒಂದು ದಾರಿ ಬೇಕಿತ್ತು ನಮ್ಮ ಜನರಿಗೆ. ಅಂಥ ಸಮಯದಲ್ಲಿ ನಮ್ಮ ಸಿದ್ಧಾರ್ಥ ಬುದ್ಧನಾದದ್ದು. ಹಾಗಾಗಿ ಆ ಒಂದು ಸಮಯದಲ್ಲಿ ಹೀಗೆ ಚೆನ್ನ ಹೇಳ್ತಿರ್ಬೇಕಾದ್ರೆ ಇವ್ರಿಗೆಲ್ರಿಗೂ ಹೇಳ್ತಾನೆ. ಅಲ್ಲಿ ಪ್ರಜಾಪತಿ ಎಲ್ಲರೂ ಇದ್ದಾರೆ. ಯಶೋಧರೆ ಬಹಳ ಗಂಭೀರವಾಗಿ ಕೂತಿದ್ದಾಳೆ, ಆಕೆ ಏನೂ ಮಾತಾಡಿಲ್ಲ. ಪ್ರಜಾಪತಿ ಬಹಳ ಉತ್ಸುಕಳಾಗಿದೆ, ಅಂದರೆ ತನ್ನ ಮಗ ವಾಪಸ್ ಬರ್ತಾನೆ ಅನ್ನೋ ಒಂದು ಉತ್ಸಾಹ ಯಾವ ತಾಯಿಗೆ ಆದರೂ ಸಹಜ ಅಲ್ವೇ. ಹಾಗಾಗಿ ಮೊಮ್ಮಗನಿಗೆ ಏನಾದರೂ ಒಂದು ಹೇಳ್ತಾನೆ, ತನ್ನ ತಂದೆಯ ಒಂದು ಜವಾಬ್ದಾರಿ ತಗೋತಾನೆ ಅನ್ನೋದು ಪ್ರಜಾಪತಿಯ ಯೋಚನೆ. ಹಾಗಾಗಿ ಚೆನ್ನ ಹೇಳ್ತಾ ಇದ್ದಾನೆ, ಹೊಸ ಹೊಸ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ನಮ್ಮ ಬುದ್ಧ. ಎಷ್ಟು ದಂಡಲ್ಲಿ ಜನರು ಬರ್ತಾ ಇದ್ದಾರೆ, ತೀರ ಸಾಮಾನ್ಯವಾದ ವಿಷಯಗಳನ್ನ ಎಷ್ಟು ಸೊಗಸಾಗಿ ತಿಳಿಸಿ ಹೇಳಿ ಜನರನ್ನು ಒಂದು ಕಡೆ ಕೂರಿಸಿ ಸಾಧನೆ ಮಾಡುವ ಹಾಗೆ ಮಾಡ್ತಿದ್ದಾರೆ ನಮ್ಮ ಬುದ್ಧ ಅಂತ ಎಲ್ಲ ಬಹಳಷ್ಟು ಹೇಳ್ತಾ ಇದ್ದಾನೆ. ಹಾಗೆ ಪ್ರಜಾಪತಿ ನೋಡಿ ಕೇಳ್ತಿದ್ದು, ಏನು ಸ್ವಲ್ಪ ಜನ ಇದ್ದಾರಾ, ಹಳ್ಳಿಯವರೆಲ್ಲ ಇದ್ದಾರಾ, ಶ್ರೀಮಂತರಿದ್ದಾರಾ, ಬಡವರಿದ್ದಾರಾ, ಮಧ್ಯಮ ವರ್ಗದವರಿದ್ದಾರಾ, ರಾಜವಂಶದವರಿದ್ದಾರೆ, ಎಲ್ಲ ಆಕೆಗೆ ಉತ್ಸಾಹ. ಕೇಳಿಸ್ಕೋಬೇಕು, ತನ್ನ ಮಗ ಮಾಡಿರೋವಂಥ ಸಾಧನೆಗೆ ಇವರೆಲ್ಲ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ, ಅಥವಾ ಆತ ಸಾಧಿಸಿದಂಥ ದಾರಿಗೆ ಇವರೆಲ್ಲ ಬರ್ತಾ ಇದ್ದಾರಾ ಜನಸಾಮಾನ್ಯರು ಅನ್ನೋದು ಆಕೆ ತಿಳ್ಕೊಬೇಕಾಗಿತ್ತು. ಹಾಗಾಗಿ ಅದೆಲ್ಲ ಕೇಳ್ತಾ ಇರಬೇಕಾದ್ರೆ ಅದೆಲ್ಲದಕ್ಕೂ ಚೆನ್ನ ಅದ್ಭುತವಾಗಿ ಉತ್ತರ ಹೇಳ್ತಾ ಇದ್ದಾನೆ. ಬಹಳ ಸೊಗಸಾದ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಎಷ್ಟೋ ಜನರು ಅದು ಒಂದು ಸಲ ಕೇಳಿದ್ರೆ ಸಾಲದು, ಪದೇ ಪದೇ ಅದೇ ಚರ್ಚೆಗಳನ್ನು ಜನಸಾಮಾನ್ಯರು ಕೂಡ ಅವರ ಒಂದು ಸಮೂಹದಲ್ಲಿ ಮಾಡಿಕೊಂಡು ಬುದ್ಧನ ವಿಷಯವೇ ಮಾತಾಡ್ತಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಆಯಿತು, ಹಾಗಾದರೆ ಬಂದು ನಮ್ಮ ರಾಹುಲನ್ ಬಂದು ನೋಡಬೇಕು ಅಂತ ಹೇಳಿದ್ಯಾ, ಹೀಗೆ ಏನೇನೋ ಪ್ರಶ್ನೆಗಳು. ಆಯಿತು ಸರಿ. ನಮ್ಮ ಯಶೋಧರೆ ಮಾತ್ರ ಮೌನ. ಆಯಿತು, ದಿನ ಕಳೆಯಿತು, ಎಲ್ಲರೂ ಅವರವರ ದಿಕ್ಕಲ್ಲಿ ಹೋದರು. ರಾತ್ರಿ ರಾಹುಲನಿಗೆ ಹೇಳ್ತಾನೆ ಯಶೋಧರೆ, ನಿಮ್ಮ ತಂದೆ ಇನ್ನೇನು ಬರ್ತಾರಪ್ಪ, ಅವರ ವಿಷಯವನ್ನು ಕೇಳಿದೆಯಲ್ಲ ಅಂತ. ಆ ಮಗು ಏನು ಹೇಳುತ್ತೆ, ಚಿಕ್ಕ ಕೂಸಲ, ಅದಕ್ಕೇನು ಹೇಳೋದಿಲ್ಲ, ಮೌನವಾಗಿದ್ದು ಮಗು ಮಲ್ಕೊಂಬಿಡುತ್ತೆ. ಯಶೋಧರೆ ಚೆನ್ನನ್ನು ಕರೆದು ಹೇಳ್ತಾಳೆ, ಮತ್ತೆ ಕರೆದು, ಏನೇನಾಯಿತು ಹೇಳು ನನಗೆ, ಹೇಗಿದ್ದಾರೆ, ನನ್ನ ಗಂಡ ಹೇಗಿದ್ದಾನೆ, ನನ್ನ ಮಗುವಿನ ತಂದೆ. ಅಂದರೆ ಆಕೆಗೆ ಇವೆಲ್ಲವೂ ಭಾವನೆಗಳು ಉಕ್ಕಿ ಬರ್ತಾ ಇದೆ. ಎಲ್ಲರ ಮುಂದೆ ಹೇಳ್ಕೊಳ್ಳೋದಕ್ಕೆ ಕೇಳೋದಕ್ಕೆ ಆಕೆಗೆ ಸಿದ್ಧವಾಗಿರಲಿಲ್ಲ. ಯಾಕೆಂದರೆ ಒಂದು ಭಾವನೆಗಳ ಒಂದು ಪರಮಾವಧಿ ಉಕ್ಕಿ ಬರ್ತಾ ಇದೆ ಆಕೆಗೆ. ಆ ಎಮೋಷನಲ್ ಅಂತೀವಲ್ಲ ನಾವು, ಭಾವನಾತ್ಮಕವಾಗಿ ಆಕೆ ಮುಳುಗೋಗಿದ್ದಾಳೆ ಎಲ್ಲರ ಮುಂದೆ. ಹೇಗೆ ಆದರೂ ರಾಜವಂಶದ ಹೆಣ್ಣು, ಎಲ್ಲರ ಮುಂದೆ ಆ ಒಂದು ಮರ್ಯಾದೆಯ ಒಂದು ಸೀಮಿತ ಇರುತ್ತೆ ನೋಡಿ, ಅದನ್ನು ದಾಟೋದಕ್ಕಾಗಲ್ಲ ಅವ್ರು ಎಲ್ಲರ ಮುಂದೆ. ಹಾಗಾಗಿ ಚೆನ್ನನನ್ನು ಕರೆದು ಹೇಳ್ತಾಳೆ, ಹೇಗೆ, ಏನು, ಹೇಗಿದ್ದಾನೆ ಸಿದ್ಧಾರ್ಥ, ಅಥವಾ ಅಲ್ಲ ಬುದ್ಧ. ತಾನೇ ಕರೆಕ್ಟ್ ಮಾಡ್ಕೋತಾಳೆ ನಮ್ಮ ಯಶೋಧರೆ, ಇಲ್ವಲ್ಲ ಈಗ ಸಿದ್ಧಾರ್ಥ ಅಲ್ವಲ್ಲ ಆತ, ಬುದ್ಧ. ಹೇಗಿದ್ದಾರೆ, ಬರ್ತಾರಂತ ಆಕೆಗೆ ಅಷ್ಟೇ ಚಿಂತೆ. ಅವ್ರು ಏನು ಬೋಧನೆ ಮಾಡಿದ್ರು ಏನು ಅದೆಲ್ಲ ಚಿಂತೆ ಆಕೆಗೆ. ನನ್ನ ಮಗುವನ್ನು ನೋಡೋದಕ್ಕೆ ಬರ್ತಾರ, ತಮ್ಮ ಮಗುವನ್ನು ನೋಡೋದಕ್ಕೆ. ನೋಡಿ, ಅವ್ಳು ಮಾತಾಡ್ತಾ ಇದ್ರೆ ಅವಳಿಗೆ ಒಂದು ರೀತಿ ನಮಗಾಗುತ್ತಲ್ಲ, ನಮ್ಮ ಜೀವನದಲ್ಲಿ ಒಂದು ಬ್ಯಾಕ್ಗ್ರೌಂಡಲ್ಲಿ ನಮಗೆ ನಾವು ಕಳೆದಂಥ ಕ್ಷಣಗಳು ಎಲ್ಲ ಯಾರ ಬಗ್ಗೆ ಆದರೂ ನಾವು ಮಾತಾಡ್ತಾ ಇದ್ರೆ ಅವ್ರ ಜೊತೆ ನಾವು ಕಳೆದಂಥ ಕ್ಷಣಗಳು, ಕಳೆದಂಥ ದಿನಗಳೆಲ್ಲವೂ ಜ್ಞಾಪಕ ಬರುತ್ತಲ್ವ. ಹಾಗಿದ್ದ ಮೇಲೆ ಈಕೆ ಅವನ ಮಡದಿ, ಹೇಗಿರಬೇಡ ಆಕೆ ಪರಿಸ್ಥಿತಿ. ಏಕಾಏಕಿ ಬಿಟ್ಟು ಹೊಟ್ಟೋಗಿದಾರಲ್ಲ ಸಿದ್ಧಾರ್ಥ, ಈಗ ಬುದ್ಧನಾಗಿ ಬರ್ತಾ ಇದ್ದಾನೆ ಅಂದರೆ ಹೇಗಿರಬೇಡ ಆ ಹೆಣ್ಣು. ಸಾಲದಕ್ಕೆ ಮಗು ಬೇರೆ ಮಡ್ಲಲ್ಲಿ, ಆ ಮಗುವಿಗೆ ದಿಕ್ಕೇನು, ಆ ಮಗುವಿನ ಬದುಕಿಗೆ ಮಾರ್ಗವೇನು, ಅವೆಲ್ಲವೂ ಇರೋದು ಸಹಜವಲ್ಲವೇ. ಆ ರೀತಿ ಎಲ್ಲವೂ ವಿಚಾರಿಸ್ತಾ ಇರ್ತಾನೆ. ಯಾಕೆ ಇಷ್ಟು ದಿನ ಮಾಡಿದೆ ಅಂಥೇಳಿ ಅವಾಗ ಹೇಳ್ತಾರೆ, ಚೆನ್ನ ಕಾಯ್ತಿದ್ದೆಮ್ಮ, ಆನಂದ ಉತ್ತರ ಕೊಡೋವರೆಗೂ ಕಾಯ್ತಿದ್ದೆ. ಮತ್ತು ನೀನು ಕೇಳಿಸ್ಕೊಂಡ್ಯಾ ಅಂದರೆ ಹೌದು ಕೇಳಿಸ್ಕೊಂಡೆ. ಅವನ ಸುತ್ತಲೂ ಏನೋ ಒಂದು ತೇಜಸ್ಸು. ನಮ್ಮ ಸಿದ್ಧಾರ್ಥನಾಗೆ ಉಳಿದಿದ್ದಾರಾ ಅಥವಾ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ಕೇಳ್ತಾಳೆ. ನೋಡಿ, ಆ ಮಾತು ಚೆನ್ನನಿಗೆ ಬಹಳ ಒಂದು ಇದಾಗುತ್ತೆ ನೋಡಿ. ಆ ತವಕ, ಆ ಹೆಣ್ಣಿನಲ್ಲಿರುವ ಆ ತವಕ ಚೆನ್ನನಿಗೂ ಮುಟ್ಟುತ್ತೆ. ಪಾಪ ಈ ಹೆಣ್ಣು, ಎಷ್ಟು ಆಸೆ, ಎಷ್ಟು ಭಾವನೆಗಳಿಂದ ಇದೆ ಈ ಹೆಣ್ಣು ಅಲ್ವಾ. ಚಿಕ್ಕ ವಯಸ್ಸು, ಇನ್ನು 5 ವರ್ಷ ಆಗಿದೆ ಗಂಡ ಹೋಗಿ ಎಲ್ಲೋ, ಇನ್ನೂ ಚಿಕ್ಕ ವಯಸ್ಸು ರೀ. ಹೇಗಿರಬೇಡ ಆ ಹೆಣ್ಣು ಮಗಳ ಪರಿಸ್ಥಿತಿ. ಅವಳಿಗೆ ಬೇಕು, ಎಲ್ಲ ವಿಷಯಗಳು ಬೇಕು. ಅಂದರೆ ಏನು ಬದಲಾವಣೆ, ನೋಡೋದಕ್ಕೆ ಬದಲಾಗಿದ್ದಾನ, ಯಾವ ಥರ ಬಟ್ಟೆ ಹಾಕೋತಾನೆ, ಏನಲ್ಲಿ ಯಾವ ರೀತಿ ಮಾತಾಡ್ತಾನೆ, ಎಲ್ಲವೂ ನೋಡಿ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನೇ ಅಂದರೆ, ನನಗನ್ಸಿದ್ದು
ಒಂದು ರಾಜವಂಶದವರಾಗಲಿ ಯಾರೇ ಆಗಲಿ, ಆಕೆ ಒಂದು ಹೆಣ್ಣು, ಓರ್ವ ಮಡದಿ, ಆ ಸಿದ್ಧಾರ್ಥನ ಮಗುವಿನ ತಾಯಿ, ಇದೆಲ್ಲವನ್ನು ಪಕ್ಕಕ್ಕಿಟ್ಟುಬಿಟ್ರೆ ಒಂದು ಹೆಣ್ಣು, ಅವಳಿಗಿರುವಂಥ ಭಾವನೆಗಳು ಕೇಳ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದಾನೆ ಚೆನ್ನ. ಅವಳು ಒಂದೊಂದು ಪ್ರಶ್ನೆಗೆ ಆತನಿಗೆ ಒಂದು ರೀತಿ, ಏಕೆಂದರೆ ಆತನು ಭಾವಪರವಶನಾಗ್ತಾ ಇದ್ದಾನೆ. ಏಕೆಂದರೆ ಅವನಿಗೆ ಆತನು ಒಬ್ಬ ಸ್ನೇಹಿತ ಅಲ್ವಾ, ಪ್ರಾಣ ಸ್ನೇಹಿತ, ಸೇವಕನೇ ಇರ್ಬೋದು, ಆದರೆ ನಮ್ಮ ಬುದ್ಧ ಯಾವತ್ತೂ ಆತನ ಸೇವಕನಾಗಿ ನೋಡಲಿಲ್ಲ. ಸರಿ, ಈಗ ಹೇಳ್ತಾ ಇದ್ದಾನೆ, ಹೌದು ಬಹಳ ತೇಜಸ್ಸು ಇದೆ, ಆತನ ಒಂದು ಮಾತು ಜನರನ್ನು ಸಂಮೋಹನಗೊಳಿಸ್ತಾ ಇದೆ, ಅಂಥ ಒಂದು ಕ್ರಾಂತಿಕಾರಿಯಾಗಿ ಬೋಧನೆ ಮಾಡ್ತಾ ಇದ್ದಾನೆ. ನಮಗೆ ತಿಳಿದಿರುವ ವಿಷಯವೇ, ದೇವರ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ತಿಳಿದಿರುವ ವಿಷಯವೇ, ಆದರೆ ಹೊಸ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾನೆ. ಅದಕ್ಕೆ ಜನರು ಮೋಹಗೊಂಡು ಅಥವಾ ಆಕರ್ಷಿತರಾಗಿ ದಂಡಾಗಿ ಬರ್ತಾ ಇದ್ದಾರೆ. ಅಸ್ಪೃಶ್ಯರು, ನೋಡಿ ಇದು ಬಹಳ ಮುಖ್ಯವಾದ ಮಾತು ಮಾಸ್ಟರ್ಸ್, ಅಸ್ಪೃಶ್ಯರು, ಶ್ರೀಮಂತರು, ಬಡವರು, ಎಲ್ಲ ಜಾತಿಯವರು ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಯಶೋಧರೆ ಕೇಳ್ತಾಳೆ, ಹೆಣ್ಣು ಮಕ್ಕಳು, ಸ್ತ್ರೀಯರು, ಮಹಿಳೆಯರು? ಚೆನ್ನ ಹೇಳ್ತಾನೆ, ಇಲ್ಲ, ಸ್ತ್ರೀಯರಿಲ್ಲ. ಹೌದಾ, ಸ್ತ್ರೀಯರಿಲ್ವೇ? ಅಸ್ಪೃಶ್ಯರಿಗೆ ಸ್ಥಾನವಿದೆ ಅಂದರೆ ನಾವು ಇಲ್ಲಿ ಜಾತಿ ಪ್ರಸ್ತಾವನೆ ಇದೆಯಲ್ಲ ಅಂತ ಅನ್ಕೋಬಾರ್ದು. ಆಗಿನ ಕಾಲಮಟ್ಟದಲ್ಲಿ ಎಷ್ಟು ಕ್ರೂರವಾಗಿತ್ತು ನಮ್ಮ ಒಂದು ಕಾಸ್ಟಿಸಮ್ ಅಂತ ಹೇಳ್ತೀವಲ್ಲ, ಒಂದು ಜಾತಿ ಪದ್ಧತಿ, ಅವಾಗಿನ ಸಮಯದಲ್ಲಿ ಒಂದು ಉತ್ತುಂಗದಲ್ಲಿತ್ತು. ಆವಾಗ ಆಕೆಗೆ ಒಂದು ರಾಜವಂಶದ ಹೆಣ್ಣಾಗಿ ಅಸ್ಪೃಶ್ಯರಿಗೆ ಅಲ್ಲಿ ಸ್ಥಾನವಿತ್ತು, ಬುದ್ಧನ ಒಂದು ಬೋಧನೆಗೆ ಅವರಿಗೆ ಕೇಳೋದಕ್ಕೆ ಸ್ಥಾನವಿತ್ತು, ಆದರೆ ಹೆಣ್ಣು ಮಕ್ಕಳಿಗೆ ಸ್ಥಾನವಿಲ್ವಲ್ಲ, ಇದೆಯಂಥ ಒಂದು ಪರಿಸ್ಥಿತಿ ಅನ್ನೋ ಒಂದು ಪ್ರಶ್ನೆ ಆಕೆಗೆ ಹುಟ್ಟಿದ್ದು ನಿಜ. ಆ ರೀತಿ ಅವಳು ಹೌದಾ ಅಂತ ಕೇಳ್ತಾಳೆ. ಆಮೇಲೆ ಹೀಗೆ ಮಾತಾಡ್ತಿರ್ತಾರೆ ಎಲ್ಲವೂ. ಹಾಗಾದರೆ ನನ್ನ ಸಿದ್ಧಾರ್ಥನಲ್ಲಿ ಏನು ಉಳ್ಕೊಂಡಿದೆ ಅಂತ ಕೇಳ್ತಾಳೆ. ಅವತ್ತಿದ್ದ ಸಿದ್ಧಾರ್ಥವನ್ನೇ ಇವತ್ತೂ ಇದ್ದಾನಾ ಅಂತ. ಆಗ ಹೇಳ್ತಾನೆ, ಹೌದು, ನಮ್ಮ ಸಿದ್ಧಾರ್ಥನ ಒಂದು ಧ್ವನಿ ಏನಿದೆ, ಆ ಆತ್ಮವಿಶ್ವಾಸ ಏನಿದೆ, ಎಲ್ಲರ ಬಗ್ಗೆ ಒಂದು ಕಾಳಜಿ ಏನಿದೆ, ಅದು ಹಾಗೇ ಇದೆ. ಹೃದಯವನ್ನು ಮುಟ್ಟುವ ಒಂದು ಹೃದಯ ಸ್ಪರ್ಶಿಯ ಒಂದು ಗುಣ ಏನಿದೆ, ಅದು ಹಾಗೇ ಇದೆ ಬುದ್ಧನಲ್ಲಿ. ಕರುಣೆ, ಕಣ್ಣುಗಳಿಂದ ಕರುಣೆ ಉಕ್ಕಿ ಉಕ್ಕಿ ಬರ್ತಾ ಇದೆ ಅಂತ ಹೇಳ್ತಾನೆ. ಮತ್ತು ಆತನೇ ಕೇಳ್ತಾನೆ, ಹಾಗಾದರೆ ಇಲ್ಲಿರಿ ಒಂದು ಮಾತು, ಹಾಗಾದರೆ ನೀನು ಯಾಕೆ ಬಿಟ್ಟು ಬಂದೆ, ನೀನು ಯಾಕೆ ಅವ್ರ ಜೊತೆ ಹೋಗಲಿಲ್ಲ ಅನ್ನೋ ಮಾತು ಹೇಳ್ತಾಳೆ ಯಶೋಧರೆ. ಆಗ ಹೇಳಬೇಕಾದ್ರೆ ಹೇಳ್ತಾನೆ, ನಿಮ್ಮ ಜೊತೆ ನಿಮ್ಮ ದೀಕ್ಷೆಗೆ ನಾನು ಬದ್ಧನಾಗಿದ್ದೇನಲ್ವ, ಅದಕ್ಕೆ ನಾನು ಬುದ್ಧನ ಹಿಂದೆ ಹೋಗದೆ ನಿಮ್ಮ ಒಂದು ದೀಕ್ಷೆಗೆ ಬದ್ಧನಾಗಿ ಹಿಂತಿರುಗಿ ಬಂದೆ ಅಂದೆ. ಅಂದರೆ ಇಲ್ಲಿ ಏನು ದೀಕ್ಷೆಗೆ ಬದ್ಧನಾಗಿ ಅಂದರೆ, ಇವರು ಒಂದು ಏನು ವೃತ್ತಾಕಾರದಲ್ಲಿ ಕೂತು ತಮ್ಮ ಕಷ್ಟಗಳನ್ನು ಹೇಳ್ಕೊತಾ ಇವರ ಒಂದು ಸಮಾಧಿ ಸ್ಥಿತಿ ಅದು ಅವರಿಗೆ ಅಭ್ಯಾಸ ಆಗೋಗಿತ್ತು, ಅದೇ ಒಂದು ಧ್ಯಾನ ಆಗೋಗಿತ್ತು, ಅಥವಾ ಒಂದು ಭಕ್ತಿಯಾಗಿ ಒಂದು ಸೇವೆಯಾಗಿ ಮಾಡ್ತಿದ್ದಂಥದ್ದು ಭಕ್ತಿಯೋಗ ಅಥವಾ ಸೇವಾಯೋಗ ಅಂತ ಶುರುವಾಗದ್ದು ಈಗ ಅಲ್ಲಿ ಧ್ಯಾನ ಯೋಗ. ಯಾಕೆಂದರೆ ಎಲ್ಲರೂ ಎಷ್ಟೊತ್ತು ಮಾತಾಡ್ತಾರೆ, ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಎಲ್ಲರೂ ಒಂದು ಒಂದು ಗಂಭೀರವಾಗಿ ಕೂತಾಗ ಅದೇ ಒಂದು ಸ್ಥಿತಿಗೆ ಎಲ್ಲರೂ ಹೋಗ್ಬಿಟ್ಟಿದ್ರು. ಈ ಒಂದು ಪದ್ಧತಿಗೆ ನಾನು ದೀಕ್ಷಾಬದ್ಧನ ಅಂದರೆ ಅಲ್ಲಿ ಆತ ಚೆನ್ನನಿಗೂ ಇದೇ ಸರಿ ಅಂತ ಅನ್ನಿಸ್ತಾ ಇದೆ, ನನಗನ್ಸಿತ್ತು ಮಾಸ್ಟರ್ಸ್. ಯಾಕೆಂದರೆ ಇದು ಸಂಸಾರದಲ್ಲಿ ನಿರ್ವಾಣ ಅನ್ನೋ ಒಂದು ತತ್ವ ಇದೆಯಲ್ಲ, ಅದಕ್ಕೆ ಇಲ್ಲಿ ಅವ್ರಿಗೆ ಗೊತ್ತಿಲ್ಲದೇ, ಯಾರೂ ಅವ್ರಿಗೆ ಹೇಳ್ಕೊಟ್ಟಿಲ್ಲ, ಗೊತ್ತಿಲ್ಲದೇ ಅವರು ತಾವೇ ಕಂಡುಕೊಂಡು ಆ ಒಂದು ಸ್ಥಿತಿಗೆ ಹೋಗಿ ನನಗೂ ಇದೇ ಸರಿ ಅನ್ನಿಸ್ತಿದೆ, ಅದಕ್ಕೆ ಅಮ್ಮ ನಾನು ಇಲ್ಲೇ ಬಂದೆ ಅಂತ ಹೇಳ್ತಾನೆ ಚೆನ್ನ. ಮತ್ತೆ ಚೆನ್ನ ಕೇಳ್ತಾನೆ, ಹಾಗಾದರೆ ಆತ ಏನು ಬೋಧಿಸ್ತಾ ಇದ್ದಾನೆ, ನಿನಗೆ ಕೇಳೋದಕ್ಕೆ ಆಸಕ್ತಿ ಇಲ್ವಾ, ಉತ್ಸಾಹ ಇಲ್ವಾ, ಹೇಳ್ಕೊಡ್ತೀನಿ ನೀನು ಕೇಳಿದ್ರೆ ಅಂತ. ಹೌದಾ, ಏನು ಬೋಧಿಸ್ತಾ ಇದ್ದಾನೆ ಹೇಳು, ನಾನು ಕೇಳ್ತೀನಿ, ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ನೋಡಿ, ಈಗ ಬಂದ್ವಿ ನಮ್ಮ ಒಂದು ಇದಕ್ಕೆ, ಏನು ಆನ ಅಪಾನ ಸತಿ, ಅದೇ ಹೇಳೋದು ಚೆನ್ನ. ಆನ ಅಪಾನ ಸತಿ ಧ್ಯಾನ ಏನಂಗಂದ್ರೆ ಅಂತ ಕೇಳ್ತಾಳೆ. ಉಸಿರಿನಲ್ಲಿ ಧ್ಯಾನವನ್ನು ಅಂದರೆ ನಮ್ಮ ಶ್ವಾಸದಲ್ಲಿ ನಿಶ್ವಾಸ ಉಚ್ಛ್ವಾಸಗಳಲ್ಲಿ ಗಮನವನ್ನು ಇಟ್ಟು ನಮ್ಮ ಮನಸ್ಸನ್ನು ಒಳಮುಖಗೊಳಿಸ್ಕೊಳ್ಳೋದು ಅಂತ ಹೇಳ್ತಾನೆ. ಅಂದರೆ ನಮ್ಮ ಉಸಿರೇ ನಮ್ಮ ಗುರು, ಇದೇ ಅಲ್ವಾ ನಾವೆಲ್ಲ ಮಾಡ್ತಾ ಇರೋದು, ಇದೇ ಒಂದು ಬುದ್ಧನ ತತ್ವವೇ ಅಲ್ವಾ ನಮ್ಮ ಪತ್ರಿಜಿಯವರು ನಮಗೆಲ್ಲ ಹೇಳ್ಕೊಟ್ಟಿರೋದು. ಅದನ್ನೇ ಚೆನ್ನ ಅಂದು ನಮ್ಮ ಯಶೋಧರೆಗೆ ಹೇಳ್ಕೊಡ್ತಾರೆ. ಹಾಗಾದರೆ ಮಾಡು ಅಂತ ಹೇಳಿದಾಗ ಮತ್ತೆ ಬೆರಳುಗಳಲ್ಲಿ ಒಂದರಲ್ಲಿ ಒಂದು ಸೇರಿಸಿ ಚಕ್ಕಮಟ್ಲು ಹಾಕ್ಕೊಂಡು ನೇರವಾಗಿ ಬೆನ್ನು ಮೇರುದಂಡವನ್ನು ನೇರವಾಗಿ ಇರಿಸಿ, ಕಾಲುಗಳು ಅಂದರೆ
ಸಿದ್ಧಾಸನದಲ್ಲೋ ಪದ್ಮಾಸನದಲ್ಲೋ ಸುಖಾಸನದಲ್ಲೋ ಕೂತು ಕಣ್ಣುಗಳನ್ನು ಮುಚ್ಚಿ ಒಳಗೆ ಹೋಗುವ ಉಸಿರು ಹೊರಗೆ ಬರುವ ಉಸಿರನ್ನೇ ಗಮನಿಸುತ್ತಾ ನಮ್ಮೊಳಗೆ ನಾವು ಹೋಗುವುದು ಅಂತ ಹೇಳಿ ಒಂದಷ್ಟು ಹೊತ್ತು ಇವೆಲ್ಲವನ್ನು ಹೇಳಿ ಚೆನ್ನ ಧ್ಯಾನ ಮಾಡೋದಕ್ಕೆ ಹೇಳ್ಕೊಡ್ತಾನೆ. ಅವರು ಇದನ್ನು ಧ್ಯಾನ ಅಂತ ಮಾಡ್ತಿಲ್ಲ, ಆದರೆ ಈಗ ಅವರು ಮಾಡ್ತಿದ್ದಂಥ ಒಂದು ಏನು ವೃತ್ತಾಕಾರದ ಒಂದು ಸೇವೆ ಏನಿತ್ತು ಅದರಲ್ಲಿ ಇದು ಇವಾಗ ಸೇರಿಕೊಂಡು ಕೆಲವೇ ಕ್ಷಣಗಳು ಆಕೆ ಕಣ್ಣು ಮುಚ್ಚಿ ಕೂತು ಉಸಿರನ್ನು ಗಮನಿಸ್ಕೊಂಡು ಧ್ಯಾನ ಮಾಡಿದಾಗ ಯಾವುದೋ ಒಂದು ಲೋಕಕ್ಕೆ ಹೋದಂಗಾಯಿತು ಆಕೆಗೆ. ಅಂದರೆ ಆಲೋಚನಾರಹಿತ ಸ್ಥಿತಿಗೆ ಹೋಗಬೇಕು, ಆವಾಗಲೇ ಇದು ಧ್ಯಾನ. ನಮ್ಮೊಳಗೆ ನಾವು ಪ್ರಯಾಣಿಸೋದಕ್ಕೆ ಆವಾಗಲೇ ಸಾಧ್ಯ ಅಂತ ಹೇಳ್ತಾನೆ. ಅದನ್ನು ಇಬ್ಬರೂ ಕೂತು ಮಾಡ್ತಾರೆ. ಇದು ಈ ಒಂದು ಅಧ್ಯಾಯ ಬಹಳ ಮುಖ್ಯವಾದ ಅಧ್ಯಾಯ ಮಾಸ್ಟರ್ಸ್. ನಮ್ಮ ಒಂದು ಬದುಕಿನ ಏನು ತತ್ವವನ್ನು ನಾವೆಲ್ಲರೂ ಕಲ್ತ್ವಿ ನಮ್ಮ ಗುರುಗಳಿಂದ, ಅದನ್ನು ಅವತ್ತು ಬಹುಶಃ ಚೆನ್ನ ಮೊದಲನೇ ಬಾರಿ ಯಶೋಧರೆಗೆ ಹೇಳಿಕೊಟ್ಟು ಆಕೆನೂ ಆ ಒಂದು ಧ್ಯಾನದಲ್ಲಿ ತಲ್ಲೀನಳಾಗಿ ತನ್ನನ್ನು ತಾನು ಮರ್ತೋದ್ಲು ಆ ಒಂದು ಕ್ಷಣಗಳು. ಮತ್ತೆ ಆಯಿತು ಇದನ್ನು ಹೇಳ್ತಾಳೆ, ನಮ್ಮ ವೃತ್ತದಲ್ಲಿ ಬಂದು ಮಹಾರಾಜನ ಮುಂದೆ ನೀನು ಇದನ್ನೆಲ್ಲ ಹೇಳಬೇಕು ಅಂತ ಹೇಳ್ತಾನೆ. ಅಥವಾ ನೀನು ನಮ್ಮ ವೃತ್ತದಲ್ಲಿ ಬಂದು ಕೂತ್ಕೋ, ನಾವೆಲ್ಲರೂ ಮುಂಚೆ ಬಂದು ವಿಷಯ ತಿಳಿಸಿ ಹೊರಟು ಹೋಗ್ತಾನೆ. ಆದರೆ ವೃತ್ತದಲ್ಲಿ ಬಂದು ಎಂದು ಕೂತಿರಲ್ಲ, ಬಂದು ಏನು ಹೇಳಬೇಕೋ ಹೇಳಿ ಯಾವಾಗಲೂ ಹೊರಟು ಹೋಗ್ತಿರ್ತಾನೆ. ಹೊತ್ತಾಗಿ ಯಾವತ್ತೂ ಇವರ ಜೊತೆ ಇವರಲ್ಲಿ ಒಬ್ಬನಾಗಿ ಬಂದು ಕೂತಿರೋದಿಲ್ಲ, ನೀನು ಬರಬೇಕು ಅಂತ ಯಶೋಧರೆ ಹೇಳ್ತಾಳೆ. ಮತ್ತೆ ನೋಡಿ, ಇದು ಬಹಳ ಒಂದು ಮುಖ್ಯವಾದ ಮಾತು ಅವರಿಬ್ಬರ ನಡುವೆ ನಡೆಯೋದು. ಆಗ ಚೆನ್ನ ಹೇಳ್ತಾನೆ, ನನಗೂ ಬಹಳ ಮನಸ್ಸಿದೆ, ಆದರೆ ಬಹುಶಃ ಮಹಾರಾಜ ಬಿಡೋದಿಲ್ಲ. ಶುದ್ಧೋಧನ ರಾಜನಿಗೆ ಇದು ಒಪ್ಪಿಗೆ ಇಲ್ಲ. ಅಷ್ಟೇ ಅಲ್ಲ ರಾಣಿ, ಬಹುಶಃ ಬುದ್ಧ ಸಹ ಇದಕ್ಕೆ ಒಪ್ಪೋದಿಲ್ಲ ಅಂತ. ಯಾಕೆ ಅಂತ ಕೇಳ್ತಾಳೆ. ಏಕೆಂದರೆ ನೀವು ಕೂರುವುದು ಒಂದು ಮಹಿಳೆಯರ ವೃತ್ತ, ಅಂದರೆ ಅಲ್ಲಿ ಎಲ್ಲರೂ ಮಹಿಳೆಯರೇ ಇರುವಂಥದ್ದು. ಸೇವಕರಿರ್ಬೋದು, ರಾಣಿ ಇರ್ಬೋದು, ಯಾವ ಕೆಲಸದವರು ಇರ್ಬೋದು, ಯಾರೇ ಇರ್ಬೋದು, ಅಥವಾ ರಾಜಕುಲದ ಸ್ತ್ರೀಯರೇ ಇರ್ಬೋದು. ಆದರೆ ನೀವೆಲ್ಲರೂ ಕೂರೋದು ಮಹಿಳೆಯರ ಒಂದು ಸಮೂಹ. ಆ ಸಮೂಹದಲ್ಲಿ ನಾನೊಬ್ಬ ಗಂಡಾಗಿ ಬಂದು ಕೂತ್ಕೊಂಡ್ರೆ ರಾಜ ನನ್ನನ್ನು ಅಟ್ಟಾಡಿಸಿ ಓಡಿಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಬುದ್ಧನಿಗೆ ಕೂಡ ಇಷ್ಟ ಆಗಲ್ಲ. ಅಂದರೆ ನೋಡಿ, ಇಲ್ಲಿ ನಾವು ಆ ಒಂದು ಸಮಯದ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು. ಯಾರನ್ನು ನಾವು ದೂಷಿಸೋದ್ರಲ್ಲಿ ಅರ್ಥವೇ ಇಲ್ಲ. ಆ ಕಾಲಮಾನ ಹೇಗಿತ್ತು ಅಂದರೆ ಬುದ್ಧತ್ವವನ್ನು ಪಡೆದಿದ್ದರೂ ಸಹ ಆತನಿಗೂ ಈ ಒಂದು ಸ್ತ್ರೀಯರ ಸಮೂಹದಲ್ಲಿ ಒಬ್ಬ ಗಂಡು ಬಂದು ಕೂತ್ಕೊಳ್ಳೋದು ಬಹುಶಃ ಇಷ್ಟವಾಗದೇ ಇರಬಹುದು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಮಾತು. ಇಲ್ಲಿ ಆಕೆಗೆ ನೋಡಿ, ಅಲ್ಲಿ ಒಂದು ಹೌದಾ ಬುದ್ಧನಿಗೂ ಇಷ್ಟ ಆಗಲ್ವಾ, ಯಾಕೆ ಮತ್ತೆ ತರ್ತಾಳೆ ಚರ್ಚೆನ. ಅಸ್ಪೃಶ್ಯರಿಗೆ ಸ್ಥಳವಿತ್ತು, ಬಲ್ಲಿದರಿಗೆ ಸ್ಥಳವಿತ್ತು, ಅಂಗವಿಕಲರಿಗೆ ಸ್ಥಳವಿತ್ತು. ಅಂದರೆ ಇವರೆಲ್ಲ ಕಮ್ಮಿ, ನಾವು ಜಾಸ್ತಿ ಅಂತಲ್ಲ. ನಾವು ಆ ರೀತಿ ಅರ್ಥ ಮಾಡ್ಕೋಬಾರ್ದು. ಅವತ್ತಿನ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ರಾಜಕುಲದ ಹೆಣ್ಣಿನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅವರೆಲ್ಲರಿಗೂ ಸಾಧ್ಯವಿತ್ತು, ನಮ್ಗಳಿಗೆ ಸಾಧ್ಯವಿಲ್ವೇ? ನಮ್ಮ ನಡುವೆ ಹೆಣ್ಣು ಮಕ್ಕಳು ಕೂತ್ಕೋಬಾರ್ದೆ ಅಂತ ಹೇಳಿದಾಗ ಆತ ಒಂದು ಮೌನ ಆಗ್ಬಿಡ್ತಾನೆ. ಅಂದರೆ ನಾನಲ್ಲೆಲ್ಲೂ ಹೆಣ್ಣು ಮಕ್ಕಳು ನೋಡಲಿಲ್ಲ, ಬುದ್ಧನ ಒಂದು ಸಮೂಹದಲ್ಲಿ ಮಹಿಳೆಯರನ್ನು ನೋಡಲಿಲ್ಲ. ಎಲ್ಲೋ ದೂರದಿಂದ ಇದ್ದು ಬೋಧನೆಯನ್ನು ಕೇಳಿಕೊಂಡು ಹಾಗೆ ಅವರವರ ಬದುಕಿಗೆ ಹೊರಟು ಹೋಗ್ತಿದ್ರೆ ಹೊರತಾಗಿ ಅವನ ಒಂದು ವಿದ್ಯಾರ್ಥಿಗಳು ಅಥವಾ ಡಿಸೈಪಲ್ಸ್ ಅಂತ ಏನು ಕರ್ತೀವಲ್ಲ, ಅನುಯಾಯಿಗಳು, ಆ ಒಂದು ಗುಂಪಲ್ಲಿ ಮಹಿಳೆಯರನ್ನ ನೋಡಲಿಲ್ಲ ಅಂತ ಹೇಳ್ತಾನೆ. ಆಗ ಆಕೆಗೆ ಬಹಳ ನೋವಾಗುತ್ತೆ. ಅಷ್ಟೇ ಅಲ್ಲ, ಈ ಮಾತು ಕೇಳಿ, ಅಂಥ ಬೋಧಿಸತ್ವವನ್ನು ಪಡೆದಂಥ ಬುದ್ಧ ತಾನಾದೆ ಅಂತ ಹೇಗೆ ಘೋಷಿಸಿಕೊಂಡ? ಮಹಿಳೆ ಎಲ್ಲರೂ ಸಮಾನರು ಅಂದ ಮೇಲೆ ಆ ಧರ್ಮಸೂತ್ರಗಳಲ್ಲಿ ಎಲ್ಲರೂ ಸಮಾನರು ಅಂತ ಎಲ್ಲ ಅಷ್ಟೊಂದು ಪ್ರಚಾರ ಮಾಡ್ಕೊಂಡು ಹೋಗ್ತಿರೋನು, ಅಸ್ಪೃಶ್ಯರನ್ನೂ ಬಿಟ್ಟಂಥ ವ್ಯಕ್ತಿ, ತಾನು ಬುದ್ಧನಾದೆ ಅಂತ ಘೋಷಿಸ್ಕೊಂಡಂಥ ವ್ಯಕ್ತಿ ಮಹಿಳೆಯರಿಗೆ ಸಾಧ್ಯವಿಲ್ಲ ಅಂದರೆ ಇವನು ಹೆಂಗೆ ಬುದ್ಧ ಆದ? ಈತ ಹೆಂಗೆ ಬುದ್ಧ ಆದ? ಇದೊಂದು ದೊಡ್ಡ ಪ್ರಶ್ನೆ. ಅವಳಿಗೆ ಮನಸ್ಸಿನ ನೋವು ಪ್ರಶ್ನೆ. ಈ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಇದು ಬಹಳಷ್ಟು ನಾವೆಲ್ಲರಿಗೂ, ನನಗೂ ಬಹಳ ನೋವುಂಟು ಮಾಡಿದಂಥದ್ದು. ಮಹಿಳೆಯರಿಗೆ ಸ್ಥಳವಿರಲಿಲ್ವೇ ಆ ಕಾಲದಲ್ಲಿ? ಅಂಥ ಒಂದು ಬುದ್ಧ ಅವನು ಒಂದು ದಿವ್ಯ ಪುರುಷ ಅಂತ ಹೇಳ್ತಾರೆ. ಆ ದಿವ್ಯ ಪುರುಷ ಕೂಡ ಮಹಿಳೆಯರಿಗೆ ಸ್ಥಾನ ಕೊಡಲಿಲ್ವೇ ಅನ್ನೋ ಪ್ರಶ್ನೆ ನನಗೂ ಉದ್ಭವಿಸಿತ್ತು. ಆದರೆ ಪದೇ ನಾನು ಮತ್ತೆ ಈ ವಿಷಯವನ್ನು ಹೇಳ್ತೀನಿ. ನಾವು ಆ ಕಾಲಮಾನವನ್ನು, ಆ ಸಮಾಜ ಸ್ಥಿತಿಯನ್ನು, ಹೇಗೆ ಇತ್ತು ಸೊಸೈಟಿ ಅನ್ನೋದನ್ನು ನಾವು ಮರಿಬಾರ್ದು.
ಇದನ್ನೆಲ್ಲ ಮತ್ತೆ ಮತ್ತೆ ಮೆಲುಕು ಹಾಕೋಣ. ಇನ್ನೊಂದು ಸಂಚಿಕೆಯಲ್ಲಿ ನಮ್ಮ ಯಶೋಧರೆ ಏನೆಲ್ಲ ತಿಳ್ಕೊಂಡ್ಲು, ಹೇಗೆ ತಾನು ಮಗನನ್ನು ತಂದೆಯವರಿಗೆ ಭೇಟಿ ಮಾಡಿಸಿದ್ಲು, ಇದೆಲ್ಲವನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ, ಮುಂಬರುವ ಸಂಚಿಕೆಗಳಲ್ಲಿ. ಅಲ್ಲಿವರೆಗೂ ನೀವೆಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ನನ್ನ ನಮನಗಳು. ಹಾಗೂ PMC ಕನ್ನಡ ವಾಹಿನಿ ಪ್ರಸ್ತುತಪಡಿಸ್ತಾ ಇರೋವಂಥ ಈ ಸ್ವಾಧ್ಯಾಯ ಪ್ರಯಾಣಕ್ಕೆ ಮತ್ತು ಅವರು ಕೊಟ್ಟಂಥ ಅವಕಾಶಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.